ಪ್ರೀತಿಯ ಸಹೋದರರೇ, ತೀರ್ಪುಗಾರರೇ, ಈ ಸುಂದರವಾದ ಅಲ್ ಮುನಾಫಿಕ ವೇದಿಕೆಯಲ್ಲಿ ಸರ್ವೋತ್ತಮ ನಾಯಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸೌಂದರ್ಯದ ಕುರಿತು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಸರ್ವಶಕ್ತನು ಅನುಗ್ರಹಿಸಲಿ. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವೇ ಸೌಂದರ್ಯದ ಪ್ರತೀಕವಾಗಿದೆ. ಅವರ ಮುಖದ ಹೊಳಪು ಸಾವಿರಾರು ಚಂದ್ರನಿಗಿಂತ ಪ್ರಕಾಶಮಯವಾದರೂ ಕೂಡ ನಿಜವಾದ ಸೌಂದರ್ಯ ಅವರ ಸ್ವಭಾವದಲ್ಲಿ ಅಡಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸೌಂದರ್ಯದ ಕುರಿತು ಜಾಬಿರ್ ರಲಿಯಲ್ಲಾಹು ಅನ್ಹು ಹೇಳಿದರು, ರಅಯ್ತು ಶಂಸ ವಲ್ ಕಮರ ಫಲಂ ಅರ ಶೈಅನ್ ಅಹ್ಸನ ಮಿನ್ ವಜ್ಹಿ ರಸೂಲಿಲ್ಲಾ. ನಾನು ಸೂರ್ಯನನ್ನು ಕಂಡಿದ್ದೇನೆ, ಚಂದ್ರನನ್ನು ಕಂಡಿದ್ದೇನೆ, ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸೌಂದರ್ಯಕ್ಕಿಂತ ಸೌಂದರ್ಯವಾದದ್ದನ್ನು ನಾನು ನೋಡೇ ಇಲ್ಲ. ಯಾವ ಶರೀರಕ್ಕೂ ನೋವು ನೀಡದೆ ಕೇವಲ ಪ್ರೀತಿಯ ಮಾತುಗಳಿಂದಲೇ ಜನಮನಗಳನ್ನು ಗೆದ್ದ ಉತ್ತಮ ಸ್ವಭಾವದವರು. ಪವಿತ್ರ ಕುರ್ಆನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ವ ಇನ್ನಕ ಲಅಲಾ ಖುಲುಕಿನ್ ಅಜೀಮ್, ನಿಶ್ಚಯವಾಗಿಯೂ ತಾವು ಉನ್ನತ ಸ್ವಭಾವದ ಮಾಲಕರಾಗಿದ್ದೀರಿ. ಖಂಡಿತ ಅವರ ಜೀವನವೇ ಮನುಕುಲಕ್ಕೆ ಮಾದರಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅನೇಕ ಕವಿಗಳು ತಮ್ಮ ಭಾವನೆಗಳ ಮೂಲಕ ವ್ಯಕ್ತಪಡಿಸುತ್ತಾ ಇದ್ದಾರೆ. ಅರಬ್ ಕಾಲದ ಪ್ರಸಿದ್ಧ ಕವಿ ಹಸ್ಸಾನ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಹೇಳಿದ್ದರು, ನಾನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸೌಂದರ್ಯಕ್ಕೆ ಹೋಲುವವನನ್ನು ಎಂದಿಗೂ ಕಂಡಿಲ್ಲ. ಕಾರಣ ಅಲ್ಲಾಹನು ಸಂಪೂರ್ಣ ರೂಪವನ್ನೇ ಅವರಲ್ಲಿ ಮೂಡಿಸಿದ್ದಾನೆ. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೇವಲ ದೇಹದ ಸೌಂದರ್ಯದ ಕಾರಣಕ್ಕೆ ಮಾತ್ರ ಹೊಗಲಿಲ್ಲ, ಬದಲಾಗಿ ಅವರ ಗುಣ, ಕರುಣೆ, ಪ್ರೀತಿ, ದಯೆ, ಧೈರ್ಯ ಇವುಗಳನ್ನೇ ನಿಜವಾದ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ರಾಷ್ಟ್ರಪಿತ ಗಾಂಧೀಜಿಯವರು ಹೇಳಿದ ಮಾತೊಂದಿದೆ, ನಾನು ಪ್ರವಾದಿ ಅವರ ಜೀವನವನ್ನು ಓದಿದಾಗ ಅವರ ಸ್ವಭಾವ ಮತ್ತು ಸರಳತೆ ಅವರನ್ನು ವಿಶ್ವದ ಅತ್ಯಂತ ಶ್ರೇಷ್ಠ ನಾಯಕನಾಗಿ ಮಾಡಿತು. ಈ ರೀತಿ ಹಲವಾರು ಕವಿಗಳು, ವಿದ್ವಾಂಸರು, ಇತಿಹಾಸಗಾರರು, ವಿವಿಧ ಧರ್ಮದ ತತ್ವಜ್ಞಾನಿಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸೌಂದರ್ಯದ ಕುರಿತು ಹಾಡಿ ಹೊಗಳಿದ್ದಾರೆ. ಪ್ರೀತಿಯ ಸಹೋದರರೇ, ಮಕ್ಕಾದ ಜನರ ಅಲ್ ಅಮೀನ್ ಅವರು, ಮಕ್ಕಳೊಂದಿಗೆ ಆಟ ಆಡುವ ಆಟಗಾರರು, ದಾಸರೊಂದಿಗೆ ಮೃದುವಾದ ವರ್ತನೆಯನ್ನು ತೋರುವವರು, ಒಟ್ಟಿನಲ್ಲಿ ಎಲ್ಲಾ ಗುಣಾತ್ಮಕ ಸೌಂದರ್ಯಗಳನ್ನು ಒಳಗೊಂಡ ಉತ್ತಮ ಸ್ವಭಾವದ ಪ್ರತೀಕವಾಗಿದೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ಕೊನೆಯದಾಗಿ ವಹ್ಸನು ಮಿನ್ಕ ಲಂ ತರಕತ್ತು ಐನಿ ವ ಅಜ್ಮಲು ಮಿನ್ಕ ಲಂ ತಲಿದಿನ್ ನಿಸಾഉ ಖುಲಿಖತ ಮುಬರ್ರಅಂ ಮಿನ್ ಕುಲ್ಲಿ ಐಬಿನ್ ಕಅನ್ನಕ ಕದ್ ಖುಲಿಖತ ಕಮಾ ತಶಾ. ತಮಗಿಂತ ಸುಂದರನನ್ನು ನನ್ನ ಕಣ್ಣು ಕಂಡಿಲ್ಲ, ಮಹಿಳೆಯರು ತಮಗಿಂತ ಸುಂದರನನ್ನು ಎಂದು ಹೆತ್ತಿಲ್ಲ. ತಾವು ಎಲ್ಲಾ ಕೊರತೆಗಳಿಂದ ಮುಕ್ತರಾಗಿ ಹುಟ್ಟಿದ್ದೀರಿ, ತಾವು ಬಯಸಿದಂತೆಯೇ ಅಲ್ಲಾಹನು ತಮ್ಮನ್ನು ಸೃಷ್ಟಿಸಿದ್ದಾನೆ ಎಂಬ ಹಸ್ಸಾನರ ಸಾಲುಗಳು ಎಷ್ಟೊಂದು ಸುಂದರ. ಪ್ರೀತಿಯಲ್ಲಿರುವ, ದಯೆಯಲ್ಲಿರುವ, ಶಾಂತಿಯಲ್ಲಿರುವ ಸೌಂದರ್ಯವೇನೆಂದು ಹೇಳಿಕೊಟ್ಟವರು, ಕೊಲ್ಲಲು ಬಂದವರ ಕೈ ಹಿಡಿದು ಪ್ರೀತಿಯ ಪಾಠಗಳನ್ನು ಹೇಳಿಕೊಟ್ಟವರು. ಆ ಸುಂದರವಾದ ಜೀವನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅಲ್ಲಾಹ್ ತೌಫೀಕ್ ನೀಡಲಿ ಎಂಬ ಹೇಳುತ್ತಾ ಮಾತಿಗೆ ವಿರಾಮ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.